ಇನ್ನು ಬೆಂಗಳೂರಿನ ಇದೊಂದು ಏರಿಯಾದ ಜನ ಮಳೆ ಅಂದ್ರೆ ಸಾಕು ನಿದ್ರೆಯಲ್ಲೂ ಕೂಡ ಬೆಚ್ಚಿ ಬೀಳ್ತಾರೆ. ಆ ರಸ್ತೆಯಿಂದ ಇನ್ನೊಂದು ರಸ್ತೆಗೆ ದಾಟಬೇಕು ಅಂದ್ರೆ ಮೂಗು ಮುಚ್ಕೊಂಡು ಹೋಗೋ ಪರಿಸ್ಥಿತಿ. ಯಾವ ಏರಿಯಾ ಅದು ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ನಿಲ್ಲದ ಮಳೆ ಅನಾಹುತಗಳು. ಮಳೆ ಬಂದಾಗಲೆಲ್ಲ ಹೊಸಗುಡ್ಡದಹಳ್ಳಿ ಜನರಿಗೆ ನರಕ ದರ್ಶನ. ಸುಮಾರು 50 ಮನೆಗಳಿಗೆ ನುಗ್ಗುತ್ತೆ ಒಳಚರಂಡಿ ನೀರು. ಸಮಸ್ಯೆ ಬಗೆಹರಿಸುವಂತೆ ಜಲಮಂಡಳಿಗೆ ಸ್ಥಳೀಯರ ಪತ್ರ. ಬೆಂಗಳೂರಿನಲ್ಲಿ ಕಳೆದ 3-4 ದಿನದಿಂದ ಭಾರಿ ಮಳೆ ಆಗ್ತಾ ಇದೆ. ಬೇಸಿಗೆ ಮಳೆ ಭಾರಿ ಅನಾಹುತಗಳನ್ನ ಸೃಷ್ಟಿ ಮಾಡಿದೆ. ಆದರೆ ಮಳೆ ಎದುರಿಸೋಕೆ ಬಿಬಿಎಂಪಿ ಹಾಗೂ ಬಿಡಬ್ಲ್ಯೂಎಸ್ಎಸ್ಪಿ ಸಜ್ಜಾಗಿಲ್ಲ. ಕಳೆದ 1 ವಾರದಿಂದ ಮಳೆ ಆಗ್ತಾ ಇದ್ರೂ ಜಾಣ ನಿದ್ದೆಗೆ ಪಾಲಿಕೆ ಹಾಗೂ ಜಲಮಂಡಳಿ ಜಾರಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವಿಜಯನಗರ ಕ್ಷೇತ್ರದ ಬಾಪೂಜಿ ನಗರದ ಹೊಸಗುಡ್ಡದಹಳ್ಳಿ. ನಗರದ ಹೊಸಗುಡ್ಡದಹಳ್ಳಿಯ 1ನೇ ಮುಖ್ಯ ರಸ್ತೆಯ ಈ ಬೀದಿಯ ಸುಮಾರು 50 ಮನೆಗಳಿಗೆ ಮಳೆ ಬಂದಾಗಲೆಲ್ಲ ಚರಂಡಿ ನೀರು ನುಗ್ತಾ ಇದೆ. ಈ ಏರಿಯಾದ ಚರಂಡಿ, ಸ್ಯಾನಿಟರಿ ಲೈನ್, ಪೈಪ್ ಬ್ಲಾಕ್ ಆಗಿದ್ರಿಂದ ಮಳೆ ನೀರಿನ ಜೊತೆಗೆ ನೀರು ಮನೆಗಳಿಗೆ ನುಗ್ತಾ ಇದೆ. ಹೀಗಾಗಿ ಮಳೆ ಬಂದಾಗ ಇಡೀ ರಾತ್ರಿ ಮನೆಯಿಂದ ನೀರು ತುಂಬಿ ಹೊರಹಾಕುವ ಕೆಲಸ ಮಾಡ್ತಿದ್ದಾರೆ. ಮಳೆ ಬಂದರೆ ತುಂಬ ದುರಂತಗಳಾಗ್ತಿದೆ. ಇದೇನಾಗ್ತಿದೆ ಅಂದರೆ ಈ ಸ್ಯಾನಿಟರಿ ಲೈನ್ ಇದೆಯಲ್ಲ, ಇದೆಲ್ಲ ಮನೆಗೆ ನುಗ್ತಿದೆ. ಸರಿ ಸುಮಾರು ಒಂದು 50ರಿಂದ 60 ಮನೆಗೆ ಯಾರು ಪ್ರತಿನಿತ್ಯ ನಿದ್ದೆನೇ ಮಾಡ್ತಾ ಇಲ್ಲ. ಆ ಥರ ಎಲ್ಲ ಜನಗಳೆಲ್ಲ ಎದ್ದು ಕಾಯ್ಕೊಂಡು ಕೂತ್ಕೋಬೇಕಾಯ್ತದ. ಮಳೆ ಬರ್ತದ, ತುಂಬುತ್ತಾ ಎತ್ತಾಕನ ನೀರು ಆಚೆಗೆ. ಪ್ರತಿನಿತ್ಯ ಈ ಥರ ತುಂಬ ಸಮಸ್ಯೆ ಆಗಿದೆ. ಆಮೇಲೆ ಇದೇನಾಗಿದೆ ಅಂದರೆ BWSSBಗೆ ಲೆಟ್ರ್ ಕೊಟ್ಟಿದ್ದೀನಿ, ಅವರು ಗಮನನೇ ಇದು ಮಾಡ್ತಾ ಇಲ್ಲ ಸರ್. ಚರಂಡಿ ನೀರಿನ ಪಂಪ್ ಬ್ಲಾಕ್ ಆಗಿ ಚೇಂಬರ್ ಮೇಲೆ ಮಲ ಮತ್ತು ಚರಂಡಿ ನೀರು ರಸ್ತೆಯ ಹಾಗೂ ಕೆಲವು ಮನೆಯ ಒಳಗೂ ನುಗ್ತಾ ಇದೆ. ಇದರಿಂದ ಇಡೀ ರೋಡ್ ದುರ್ವಾಸನೆಯಿಂದ ತುಂಬಿದ್ದು ಜನ ರೋಡಲ್ಲಿ ಓಡಾಡೋಕೆ ರೋಸಿ ಹೋಗಿದ್ದಾರೆ. ಮಕ್ಕಳಿಗೆ, ವೃದ್ಧರಿಗೆ ನಾನಾ ಕಾಯಿಲೆಗಳು ಬರ್ತಾ ಇದ್ದು ಹೇಗೆ ಜೀವನ ಮಾಡೋದು ಅಂತ ಆತಂಕದಲ್ಲಿದ್ದಾರೆ. ಮಳೆ ಬಂತು ಅಂದರೆ ನಮ್ಗೆ ಸ್ಟ್ರೀಟಲ್ಲಿ ಇರೋರ್ಗೆ ಯಾರಿಗೂ ನಿದ್ದೆ ಅನ್ನೋದೇ ಇರಲ್ಲ. ಮಳೆ ಬಂತು ಅಂದರೆ ಅವತ್ತೆಲ್ಲ ನಾವು ಶಿವರಾತ್ರಿ ಜಾಗರಣೆ ಮಾಡಬೇಕಾಗತ್ತೆ. ಪ್ರತಿಯೊಬ್ಬರು ಎದ್ದಿರಬೇಕು, ಪ್ರತಿಯೊಬ್ಬರು ಗಾಡಿ ಕಾವಲು ಕಾಯ್ಕೊಂಡಿರಬೇಕು. ಮಳೆ ಬಂದಾಗ ಮನೆಗಳಿಗೆ ನೀರು ನುಗ್ಗುತ್ತೆ. ಮಕ್ಕಳು ಮರಿ ಎಲ್ಲ ಬಟ್ಟೆ ಎಲ್ಲ ತೊಗೊಂಡು ಮೇಲೆ ಹೋಗಬೇಕಾಗತ್ತೆ. ಮತ್ತು ಈ ಸ್ಯಾನಿಟರಿ ನೀರು ಅನ್ನೋದು ಏನಿದೆ ಕೆಟ್ಟು ವಾಸನೆ ಬರುತ್ತೆ, ಅದು ಮನೆಗಳಿಗೆಲ್ಲ ನೀರು ಬರುತ್ತೆ. ಈಗಲೂ ನಮ್ಮ ಮನೆ ಮುಂದೆ ಎಲ್ಲ ನೀರಿದೆ, ನಮ್ಮ ರೋಡಲ್ಲೆಲ್ಲ ಫುಲ್ ಅದೇ ನೀರಿದೆ. ಆ ಸ್ಯಾನಿಟರಿ ಪೈಪು ರೆಡಿ ಮಾಡೋಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆ ಕಂಪ್ಲೇಂಟ್ ಕೊಟ್ಟರು ಅವ್ರು ಏನು ಆಕ್ಷನ್ ತಗೋತಾ ಇಲ್ಲ. ಈ ಸಮಸ್ಯೆಯಿಂದ ಕೆಳಗಡೆ ಇರೋ ಮನೆಗಳಿಗೆ ಬಾಡಿಗೆಗೆ ಜನ ಬರ್ತಾ ಇಲ್ವಂತೆ. ಕಾರು, ಬೈಕ್ಗಳೆಲ್ಲ ಮುಳುಗುವಷ್ಟು ನೀರು ತುಂಬಿಕೊಳ್ತಾ ಇದೆ. ಈ ಒಳಚರಂಡಿ ನೀರಿನ ಸಮಸ್ಯೆ ಬಗೆಹರಿಸೋಕೆ ಜಲಮಂಡಳಿಗೆ ಸ್ಥಳೀಯರೆಲ್ಲ ಪತ್ರ ಬರೆದು ಮನವಿ ಮಾಡಿದ್ರು ಸಮಸ್ಯೆ ಬಗೆಹರಿದಿಲ್ಲ. ಈ ಮಳೆಗಾಲದಲ್ಲಿ ಬಂದಾಗ ನಾವು ಪಡಬಾರ್ದ ಕಷ್ಟ ಎಲ್ಲ ಪಡ್ತಾ ಇದ್ದೀವಿ. ಏನೇ ಹೇಳಿದ್ರು ಅವರು BWSSನವರು ಯಾರೂ ಸ್ಪಂದಿಸ್ತಾ ಇಲ್ಲ. ಕಂದಾಯ ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ, ಅವರು ಸ್ಪಂದಿಸ್ತಾ ಇಲ್ಲ. ಏನೇ ಹೇಳಿದ್ರು ಬರ್ತೀವಿ, ಆದರೆ ನಾವು ಎಲ್ಲ ಸತ್ತಾದ್ಮೇಲೆ ಅವ್ರು ಬರ್ತಾರೇನೋ ಅಂತ ತಿಳ್ಕೊಬೇಕು ನಾವು. ಆ ಥರ ತೊಂದರೆ ಕೊಡ್ತಾಯಿದ್ದಾರೆ ನಮಗೆ. ಎಷ್ಟೇ ಹೇಳಿದ್ರು ಅವ್ರಿಗೆ ಮನಸ್ಸಿಗೆ ಹತ್ತಿಸ್ಕೊತಾ ಇಲ್ಲ. ಆದರೆ ನಾವೇ ಒಂದು ಸಾರಿ ದಂಗೆ ಎದ್ದು ಅವ್ರ ಆಫೀಸ್ಗೆ ಮುತ್ತಿಗೆ ಹಾಕಬೇಕಂತ ಅದು ಮನಸ್ಸು ಮಾಡಿದ್ವಿ. ಇನ್ನಾದರೂ ಜಲಮಂಡಳಿ ಆದಷ್ಟು ಬೇಗ ಒಳಚರಂಡಿ ಅವ್ಯವಸ್ಥೆಯನ್ನು ಸರಿ ಮಾಡಿ ಸಮಸ್ಯೆಗೆ ಮುಕ್ತಿ ಕೊಡಿಸಬೇಕಾಗಿದೆ. ಅರುಣಾ ಪಬ್ಲಿಕ್ ಟಿವಿ, ಬೆಂಗಳೂರು.